IAS, KAS ಇದ್ರೆ ಹೆಂಗ್ ಮಾಡ್ತಿದ್ದೀರಿ ನೀವು? ಹೌದು 24 ತಾಸಿನಲ್ಲಿ ಆರ್ಡರ್ ಹಂಗೆ ಇಂಪ್ಲಿಮೆಂಟ್ ಆಗಿಬಿಡುತ್ತೆ. ಬಡವರು ಗಳಸ್ಥರವ್ರು ಬಂದಾಗನೇ 3.5 ವರ್ಷ 3.25 ವರ್ಷ ಅವ್ರು ಹೆಂಗ್ ಬದುಕಬೇಕು ಅಂತ ಲೆಕ್ಕ ಮಾಡೋದು ಬೇಡವಾ? ಏನು ಗೌರ್ಮೆಂಟ್ ನಿಮ್ ತಪ್ಪು ತಿಳ್ಕೊಬೇಡಿ, ನಾವು ಹೇಳ್ತೀನಿ. ಒಂದ್ ಸ್ವಲ್ಪ ಅವ್ರಿಗೆ ಹಾರ್ಟ್ ಅನ್ನೋದು ಇಲ್ವಾ? ಏನಾಗಿದೆ ಅವ್ರಿಗೆ? ಇವ್ರಿಗೆ ಸ್ಯಾಲ್ರಿ ನೋಡಿ, ಅವ್ರಿಗೆ ಸ್ಯಾಲ್ರಿ ಕಟ್. I beg your lordships. We have communicated the 31 ಜನ ಅಪ್ಲಿಕೆಂಟ್ಸ್ ಇದ್ರು. 31 ಜನ they have got the direction of this honorable court ಬಗ್ಗೆ ಆದೇಶ ಆಗಿತ್ತು. ಅವ್ರು ಯಾರು ನೋಡಿ? On 13/7. Yes sir. ಯಾರು ನೋಡಿ? Yes. ಕೆಳಗಿನ ಸ್ತರದ Yes your lordship. ನೀವು 20-30 ವರ್ಷ ದುಡಿಚೊಂಡ್ ಕಳಿ ಹೋಗ್ರಿ ಅಂದ್ಬಿಟ್ರೆ yes your lord. My brother came and told me about this when we spoke to all the officers. The issue ಏನಾಗಿತ್ತು ಅಂತ ಹೇಳಿದ್ರೆ ಇದು ಇಡೀ ರಾಜ್ಯದೊಳಗೆ ಹರಡ್ಕೊಂಡಿತ್ತು. These people from the headquarters, they have communicated to them. It was not properly responded. 3-4 ವರ್ಷ. Correct. Absolutely. 2021. 13/7/21. Correct. 3.25 ವರ್ಷ. Correct. Government, Mr. Ahmed, you also know. Yes. You have long practice this side also. Now you are on that side. Out. So if governments and government officials do not obey the court order, ಇದು ಬಹಳ ತೊಂದರೆ. ಎಷ್ಟು ತೊಂದರೆ? Correct. ಅದಕ್ಕೆ ಅವ್ರಿಗೆ ಹೇಳಿ ಮೊದಲಿಗೆ ನೆನ್ನೆ ಅವ್ರಿಗೆಲ್ಲ ಇಮಿಡಿಯೇಟ್ಲಿ ಮೊದಲಿಗೆ ಕಂಪ್ಲೈ ಮಾಡಿ. ಅವ್ರು ಎಲ್ಲಿ ಹೋಗ್ಬೇಕು? 30 ವರ್ಷ 40 ವರ್ಷ ದುಡಿಸ್ಕೊಂಡು ಈಗ ಅದರಲ್ಲಿ ಎಲ್ಲಿ ಹೋಗ್ಬೇಕು? ಅವರು 3 ಜನ 4 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರು ಅಷ್ಟು ತೀರ್ಕೋತಾರೆ. ತೀರ್ಕೊಂಡ್ಬಿಡ್ತಾರೆ. ಇನ್ನೊಂದ್ ಸ್ವಲ್ಪ ಬೈ ಸ್ಟಾರ್ವೇಷನ್. Correct. So what I seek is my undertaking is that your lordship, the secretary ಹೊಳ್ಳ ಅವರು ಇದ್ದಾರೆ, ನಮ್ಗೊಂದು 10 ದಿನದ ಅವಕಾಶ ಕೊಟ್ಟರೆ ನಾವು ಎಲ್ಲ SP ಅವ್ರಿಗೆಲ್ಲ ಮಾತಾಡಿದ್ವಿ, ಕಂಪ್ಲೇಂಟ್ಸ್ ಮಾಡಿ ತಮ್ಮ ಮುಂದೆ ಬಂದ್ಬಿಟ್ಟು 1 ವೀಕ್ ತೊಳಿ. ನಾನು ಅದು ನೀವು ಬಂದು ಕೇಳೋದಕ್ಕೆ ಕೊಡ್ತಾ ಇದ್ದೀನಿ. ಇಲ್ಲ ರಿಯಲಿ, ಅದರ್ವೈಸ್ ನಾವು ಕೊಡ್ತಿರ್ಲಿಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ಯು ಅನ್ನೋದಕ್ಕೆ ಕೊಡ್ತಾ ಇದೀವಿ. ಮೊದಲು ಕೋರ್ಟ್ ಆರ್ಡರ್ ಕಂಪ್ಲೈ ಮಾಡಿ. Yesterday ಕೋರ್ಟ್ ಆರ್ಡರ್ ಕಂಪ್ಲೈ. that is the word me and my brother told them. ನಾವು ನಮ್ಮ ಕೋರ್ಟ್ ಆದೇಶಗಳಿಗೆ ಮನ್ನಣೆ ಕೊಡತಕ್ಕಂತ ಪರಿಸ್ಥಿತಿ ಆಗದೆ ಈಗಲೇ ಅನಾರ್ಕಿ ಆಗ್ಬಿಟ್ಟಿದೆ. ಈಗಲೇ ನಿಮ್ಗಳಿಗೆ ಇರೋದ್ರಲ್ಲಿ ಸ್ವಲ್ಪ ಆಫೀಸರ್ ಸೆನ್ಸಿಬಲ್ ಇದ್ರು, ನಾನು ಕೋಪವಾಗಿ ಮಾತಾಡ್ಬೇಕು ಅಂತಿದೆ. ಮಾಡಿಸಿ ಬೇಗ ಒಂದು ನೆಕ್ಸ್ಟ್ ವೀಕ್ ಕರಿತೀವಿ, ಕಂಪ್ಲೈ ಮಾಡಿಸಿ ಮಾಡ್ಬಾರ್ದು. ಡಿಗ್ರಿಫೈಡ್ ಎಂಪ್ಲಾಯರ್. ಕರೆಕ್ಟ್. ಎಲ್ಲಿ ಮಾಡಿ to maintain the dignity. And moreover this is model to other public moreover sector this is an order of the constitutional court. We are any bound. court. Yes. Let it be magistrate of the Yes. 3rd class. Yes. Court order should be obeyed. ಇಲ್ಲಪ್ಪ ಹೆಂಗ್ ಯು ಹ್ಯಾವ್ ಸೀನ್ Also. ಯಾವ್ದದು ಜಸ್ಟಿಸ್ ರಾಮಾ ಜೋಯಿಸ್ ಅವರದ್ದು ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿಯಲ್ಲಿ ಒಂದು ಇನ್ಸಿಡೆಂಟ್ ಮಾಡ್ಯಾರ. ರಾಮಶಾಸ್ತ್ರಿ ಪ್ರಭುಣೆ, ಎ ವಿಲೇಜ್ ಮ್ಯಾಜಿಸ್ಟ್ರೇಟ್, he ordered Bajirao to come and answer why you have not paid salary to the soldier. Correct. And Bajirao said, I am a king, I need not come before you. He had issued arrest warrant against Bajirao, a village magistrate. Then he said it is contempt of palace. He left that place, went to Janwad near Belgaum, and he said, where the king does not obey law, our scriptures say we should not see the sunset of the day there. ಎಲ್ಲಿ ರಾಜ ಕಾನೂನು ಮತ್ತು ಧರ್ಮದಂತೆ ನಡೆಯುವುದಿಲ್ಲವೋ ಆ ರಾಜ್ಯದಲ್ಲಿ ಅಂದಿನ ಸೂರ್ಯಾಸ್ತವನ್ನು ನೋಡಬಾರದು. He took his wife and a poor child, left the kingdom. That is rule of law. Absolutely. Therefore, tell your officers to comply with. Otherwise, we may. Where they suppose ಬೇರೆ ಯಾರು ನೀವು ಹೈಯರ್ ರ್ಯಾಂಕ್ ಎಂಪ್ಲಾಯೀಸ್ ಇರ್ತಾರೆ. IAS, KAS ಇದ್ರೆ ಹೆಂಗ್ ಮಾಡ್ತಿದ್ದೀರಿ ನೀವು? 24 ತಾಸಿನಲ್ಲಿ ಆರ್ಡರ್ ಹಂಗೆ ಇಂಪ್ಲಿಮೆಂಟ್ ಆಗಿಬಿಡುತ್ತೆ. ಬಡವರು ಗಳಸ್ಥರವ್ರು ಬಂದಾಗನೇ 3.5 ವರ್ಷ 3.25 ವರ್ಷ ಅವ್ರು ಹೆಂಗ್ ಬದುಕಬೇಕು ಅಂತ ಲೆಕ್ಕ ಮಾಡೋದು ಬೇಡವಾ? ಏನು ಗೌರ್ಮೆಂಟ್ ನಿಮ್ ತಪ್ಪು ತಿಳ್ಕೊಬೇಡಿ, ನಾವು ಹೇಳ್ತೀನಿ. ಒಂದ್ ಸ್ವಲ್ಪ ಅವ್ರಿಗೆ ಹಾರ್ಟ್ ಅನ್ನೋದು ಇಲ್ವಾ? ಏನಾಗಿದೆ ಅವ್ರಿಗೆ? ಇವ್ರಿಗೆ ಸ್ಯಾಲ್ರಿ ನೋಡಿ, ಅವ್ರಿಗೆ ಸ್ಯಾಲ್ರಿ ಕಟ್. No, will not permit your secretary to draw the salary. ಇದೊಂದು ಸಲಕ್ಕೆ 3.25 ವರ್ಷ ಹೆಂಗ್ ಬದುಕ್ಯಾರ ಅನ್ನೋದು ತಿಳಿಯ. ಹೆಂಗ್ ಅವ್ರಿಗೆ ಸ್ವಲ್ಪ ಏನು ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದು ಇದೆಯೇ ಇಲ್ಲ ಅಂತ. That is the reason I intervened your lord. ನಾವು ತಗೊಂಡು ನೆನ್ನೆ ಮಾತಾಡಿ ಕಂಪ್ಲೈ ಮಾಡಿ ನನಗೆ 1 ವಾರದ ಅವಕಾಶ ಮಾಡಿ ಇವತ್ತು ಕಂಪ್ಲೈ ಮಾಡೋವರೆಗೆ ಯಾರಿಗೂ ಸ್ಯಾಲ್ರಿ ಕೊಡಂಗ.
ಇದೊಂದು ಸಲಕ್ಕೆ ನೆಕ್ಸ್ಟ್ ವಿಲ್ ಗಿವ್ ಯು 1 ವೀಕ್. ಆ ಆರ್ಡರ್ ಕಂಪ್ಲೈ ಮಾಡೋವರೆಗೆ ನಿಮ್ಮ ಆಫೀಸರ್ಸ್ ಯಾರು ಸ್ಯಾಲರಿ ತಗೊಳಂಗಿಲ್ಲ. ಇದೊಂದು ಸಲಕ್ಕೆ ನೆಕ್ಸ್ಟ್ ನಾವು ಮೊದ್ಲೆಲ್ಲ ಬಹಳ ಸಭ್ಯವಾಗಿ ಆರ್ಡರ್ ಇಲ್ಲ. ಮಾಡ್ತಿದ್ವಿ. ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ ಹೌದು. ಜಡ್ಜ್ಗಳು. ಈಗ ಹಂಗ್ ನಡೆಯಲ್ಲ. ನಡೆಯೋದು ನಾವು ನಿಮ್ಮನ್ನ ಹೆದರ್ಸ್ಬೇಕು. ನಡೆಯೋದು ಅವಾಗ ಅಷ್ಟೇ ಕಂಪ್ಲೈ ಅದು ಮಾಡ್ತೀವಿ ನೀವು. ಸೂಕ್ಷ್ಮ ಅಲ್ಲಿ ಬಂದಿದೆ ಕೋರ್ಟ್ ಪರಿಸ್ಥಿತಿ. ಸೂಕ್ಷ್ಮತೆ ಹೊಟ್ಟೋಗಿದೆ. ಸೂಕ್ಷ್ಮತೆ ಇಲ್ಲಿಲ್ಲ. ಆಮೇಲೆ ಆ ಸೂಕ್ಷ್ಮತೆ ಜೊತೆ ಸ್ವಲ್ಪ ಹೃದಯ ಇದೆಯಲ್ಲೋ ಗೊತ್ತಿಲ್ಲ ನಂಗೆ. ಅವ್ರೆಲ್ಲ ಬಡವರು, ಕ್ಲಾಸ್ 4 ಹೌದು. ಏನ್ ಮಾಡ್ಬೇಕು? ನಿಜ. ಹೆಂಗ್ ಬದುಕೋದು ಹೆಂಗ? ಅದಕ್ಕೆ Absolute. ಕಂಪ್ಲೈ ಮಾಡೋವರೆಗೆ ನಾನು ತಮ್ಮ ಹತ್ರ ಒಂದೇ ಒಂದು ವಿನಂತಿ, ನಮ್ದು ಇದೊಂದು ಒಂದು ವಿನಂತಿ. ಒಂದು ಸಲ ನೀವು ಆಫೀಸ್ ಸೆಕ್ರೆಟರಿ ಅವರಿಗೆ ಇದನ್ನ ಕೊಡಂಗಿಲ್ಲ, ನಾನು ಒಂದು- ಸ್ಯಾಲರಿ ಕೊಡಂಗಿಲ್ಲ. ಇಲ್ಲ, ಒಂದು ವಾರಕ್ಕೆ ನನಗೆ ಮಾಡಿ ನಾನು ಎಲ್ಲ ಪಟ್ಟಿ ಮಾಡಿಸಿದ್ದೀನಿ. Learned AAG submits that his authorities appear to have committed some mistake in not complying with the court order, and that he would ensure that the order of the court is complied with, or order of the court dated Dated 13/7/21. shall be complied with within 10 days. Within 10 days. First stop. The assurance given by learned AAG, Mr. S.A. Ahmed, is accepted. First stop. Accepted, subject to the warning that if the order is not complied with, the principal secretary and secretary of the department shall not draw their salary, their own salary. But our salary ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಅವ್ರದ್ದು ಬಂದ್ ಮಾಡಿಬಿಡುವುದು. Their own salary. Still complying system. Alternative ಇಲ್ಲ ನಮ್ಗೆ. ಆಯ್ತು. ನಮ್ಮ ಹತ್ತಿಗೆ ಆರ್ಮಿ ಇದೆಯಾ? ಇಲ್ಲ. ಪೊಲೀಸ್ ಇದೆಯಾ? ಏನಿದೆ ನಮ್ಮ ಹತ್ತಿಗೆ? We don't accept pen. Correct. Sometimes ಆ ಇಂಕು ಪೆನ್ನು ನೀವೇ ಕೊಡಕ್, ಸರ್ಕಾರದವರೇ ಕೊಡಕ್ ನಮ್ಗೆ. ಅದನ್ನ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾವ ರೀತಿ ಆರ್ಡರ್ ಮಾಡೋದು ಗೊತ್ತಿಲ್ಲ ನಮ್ಗೆ. ಮೊದ್ಲು ಆರ್ಡರ್ ಒಬೆ ಮಾಡ್ಲಿಕ್ಕೆ ಕಲ್ಸ್ರಿ. Absolutely. ನಮಗೂ ದೊಡ್ಡ ಜವಾಬ್ದಾರಿ ಇದೆ. ಜವಾಬ್ದಾರಿ. You should read. Yes. You should tell your officers to read history. Winston Churchill wrote a letter to Mahatma Gandhi saying, Mr. Gandhi, you are asking your people not to obey the government. How are you going to govern tomorrow after we leave? Disobedience, civil disobedience, kotaga. ಹೌದು. Read Mahatma Gandhi's biography by Parallel, his PS, and Mahadev Desai. He told it. You are doing it, but you are laying wrong lessons before your people. Don't teach people to disobey the government. That's dangerous, sir. And first ask them, No. obey the orders of the Much. All right. Some D3